ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನಕ್ಕೆ ಮೈಕ್ರೋಡಾಟ್ ಫ್ಯೂಸಿಂಗ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಕೂಡ ಗೊತ್ತಿರಲ್ಲ. ನಾವು ಯಾವಾಗ ಈ ಮೆಟೀರಿಯಲ್ಸ್ಗಳನ್ನೆಲ್ಲ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಟೈಲರಿಂಗ್ ಐಟಮ್ಸು, ಎಂಬ್ರಾಯ್ಡ್ರಿ ಐಟಮ್ಸ್ ಏನೇನು ಬೇಕೋ ಅದನ್ನೆಲ್ಲ ಸೇಲ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಮೈಕ್ರೋಡಾಟ್ ಫ್ಯೂಸಿಂಗ್ ಬಗ್ಗೆ ಹೇಳಿದಾಗ ತುಂಬ ಜನ ಕೇಳಿದ ಕ್ವಶನ್ ಏನಂದರೆ, ನಮಗೆ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂತೇಳಿ ತುಂಬ ಜನ ಕೇಳಿದರು. ಹಂಗಂದರೆ ಏನು ಅಂತ ಕೂಡ ತುಂಬ ಜನ ಕೇಳಿದರು. ಇದು ಮೈಕ್ರೋಡಾಟ್ ಫ್ಯೂಸಿಂಗು. ಇದನ್ನು ತುಂಬ ಬೊಟಿಕ್ಗಳಲ್ಲಿ ಯೂಸ್ ಮಾಡ್ತಾರೆ. ಈ ಮೈಕ್ರೋಡಾಟ್ ಫ್ಯೂಸಿಂಗ್ನ ಯೂಸ್ ಮಾಡಿ ಸ್ಟಿಚ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಓಕೆನಾ. ಇದನ್ನು ನಾವು ಏನು ಇವಾಗ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ನಾವು ಮೆಜರ್ಮೆಂಟ್ ಪ್ರಕಾರ ಇವಾಗ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀವಿ. ಈ ಲೈನಿಂಗಿಗೆ ನಾವು ಮೈಕ್ರೋಡಾಟ್ ಫ್ಯೂಸಿಂಗ್ನ ಹಾಕಿ ಅಂಟಿಸ್ಬೇಕಾಗುತ್ತೆ, ಅಂದರೆ ಐರನ್ ಮಾಡ್ಕೋಬೇಕು. ಓಕೆನಾ. ಒಂದು ಸೈಡು ಗಮ್ ಇರುತ್ತೆ ಅದರದ್ದು ಮೈಕ್ರೋಡಾಟ್ ಫ್ಯೂಸಿಂಗಲ್ಲಿ. ಇವಾಗ ನಾರ್ಮಲ್ ಕ್ಯಾನ್ವಾಸ್ ಯಾವ ಥರ ಬರುತ್ತೆ ಅದೇ ಥರನೇ ನಾರ್ಮಲ್ ಕ್ಯಾನ್ವಾಸಲ್ಲಿ ಒಂದು ಸೈಡು ಗಮ್ ಇರುತ್ತಲ್ವ, ಸ್ಟಿಕ್ ಆಗುತ್ತೆ ಅದು ಬಟ್ಟೆಗೆ ಐರನ್ ಮಾಡಿದಾಗ. ಇದರಲ್ಲೂ ಕೂಡ ಸೇಮ್ ಇರುತ್ತೆ. ಬಟ್ ಆ ಕ್ಯಾನ್ವಾಸಿಗೂ ಈ ಕ್ಯಾನ್ವಾಸಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಇದು ತುಂಬ ತೆಳು ಇರುತ್ತೆ. ನಾವು ಇಡೀ ಬ್ಲೌಸಿಗೇ ಅದನ್ನು ಯೂಸ್ ಮಾಡಿ ಸ್ಟಿಚ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಂಫರ್ಟಬಲ್ ಫೀಲ್ ಇರುತ್ತೆ. ಇದು ಏನಂದರೆ ನಾರ್ಮಲ್ ಕ್ಯಾನ್ವಾಸ್ ಇರುತ್ತಲ್ವ, ಅದು ನಾವು ಯೂಸ್ ಮಾಡಿದಾಗ ಕೆಲವೊಂದು ಟೈಮು ನೆಕ್ ಡಿಸೈನ್ಸಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ವಾಶ್ ಮಾಡ್ತಾ ಮಾಡ್ತಾ ಬಿಚ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಇದು ಹಂಗಾಗಲ್ಲ. ಇದು ತುಂಬ ಸ್ಟಿಫಾಗಿರುತ್ತೆ, ಅದು ಬಿಚ್ಕೊಳ್ಳಲ್ಲ ಬೇಗ. ಓಕೆನಾ. ಇದನ್ನು ತುಂಬ ಬೊಟಿಕ್ಗಳಲ್ಲಿ ಯೂಸ್ ಮಾಡ್ತಾರೆ. ಅವ್ರದ್ದು ಬ್ಲೌಸ್ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಅದನ್ನು ಹಾಗೇ ಇಟ್ಟು ಬ್ಲೌಸ್ನ ಇಟ್ಟಿದ್ರೆ ಅದು ಹಾಗೆ ನಿಂತ್ಕೊಳ್ಳುತ್ತೆ, ಆ ಥರ ಫಿನಿಶಿಂಗ್ ಬರುತ್ತೆ. ಅದು ನಾವು ಬಾಡಿ ಮೇಲೆ ಹಾಕ್ಕೊಂಡಾಗಲೂ ಕೂಡ ಅದೇ ಥರ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ. ಇದು ಮೈಕ್ರೋಡಾಟ್ ಫ್ಯೂಸಿಂಗ್. ನಾನಿವಾಗ ಏನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು. ಓಕೆನಾ. ನಿಮಗೆ ಇದು ನಾರ್ಮಲ್ಲು ಮೆಟೀರಿಯಲ್ ಎಲ್ಲ ಸೇಲ್ ಮಾಡ್ತಾರಲ್ಲ ಆ ಶಾಪಲ್ಲೂ ಸಿಗುತ್ತೆ. ತುಂಬ ಕಡೆ ಸಿಗಲ್ಲ ಅಂತ ಹೇಳಿದರು. ನಾರ್ಮಲ್ ಕ್ಯಾನ್ವಾಸ್ ಸಿಗುತ್ತೆ, ಈ ಥರ ಮೈಕ್ರೋಡಾಟ್ ಫ್ಯೂಸಿಂಗ್ ಸಿಗಲ್ಲ ಅಂತ ಹೇಳಿ. ಸಿಗಲ್ಲ, ಯಾರಿಗೆ ಸಿಗಲ್ಲ ಅನ್ನೋರಿಗೆ ಬೇಕಾದರೆ ನೀವು ನಾನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಕಳಿಸ್ಕೊಡ್ತೀವಿ. ಎಷ್ಟೊಂದು ಜನ ಹೆಣ್ಮಕ್ಳಿರೋ ಪೇರೆಂಟ್ಸು ಅವ್ರವ್ರ ಮಕ್ಕಳಿಗೆ ಡ್ರೆಸ್ಸಸ್ ಸ್ಟಿಚ್ ಮಾಡಿಸ್ಬೇಕು, ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕು, ಅಮ್ಮ ಮಗಳು ಇಬ್ಬರು ಸೇಮ್ ಮ್ಯಾಚಿಂಗ್ ಮಾಡ್ಕೋಬೇಕು ಏನೆಲ್ಲ ಅಂದ್ಕೊಂಡಿರ್ತಾರೆ. ಹಾಗೆ ಅಂದ್ಕೊಂಡು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಇದೇ ಥರ ಸ್ಟಿಚ್ ಮಾಡಿಸ್ಬೇಕು ಅಂತ ಸರ್ಚ್ ಮಾಡಿ, ಆಮೇಲೆ ಟೈಲರ್ ಹತ್ರ ಬಂದು ನೋಡಿ ಇದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿ, ಅದು ಅಲ್ಲದೆ ಬಟ್ಟೆ ಎಲ್ಲ ತೊಗೊಂಡು ಬಂದು ಈ ಥರ ಸ್ಟಿಚ್ ಮಾಡಿಸ್ತಾರೆ. ಬಟ್ ಆದರೆ ಮಕ್ಕಳು ಕತೆ ನೋಡಿ. ಎಲ್ಲ ಕರೆಕ್ಟ್ ಫಿಟ್ಟಿಂಗ್ ಇದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊಂಬೆ ಥರ. ಕೆಲವೊಂದು ಮಕ್ಕಳಿಗೆ ಈ ಥರ ಬಟ್ಟೆ ಹಾಕೊಳ್ಳೋದು ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲು. ನನ್ನ ಮಗಳು ಕೂಡ ಹಾಗೇ, ಅವಳಿಗೆ ಈ ಥರ ಬಟ್ಟೆ ಎಲ್ಲ ಹಾಕ್ಕೊಂಡ್ರೆ ಚುಚ್ಚುತ್ತೆ ಅಂತ ಹಾಕೊಳ್ಳೋದೆಲ್ಲ 10 ನಿಮಿಷ ಹಾಕೊಳ್ಳೋದು. ಬಟ್ ಆದರೂ ನಾವು ಹಾಕ್ಸೇ ಬಿಡ್ತೀವಿ ಏನಾದರೂ ನೈಸ್ ಮಾಡಿ. ಅವ್ರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಖುಷಿಪಟ್ಟರು ನಮಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಮಕ್ಕಳು ಕೂಡ ಹೀಗೇನಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಕೂಡ ಸ್ಟಿಚ್ ಮಾಡಿಕೊಟ್ಟೆ. ನಮ್ಮ ವರ್ಕರ್ಸ್ ಯಾರೂ ಇರಲಿಲ್ಲ, ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು. ಇದು ಕೂಡ ತುಂಬಾ ಇಷ್ಟ ಆಯಿತು. ಅವ್ರ ಮಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತೆಗೆದು ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದರೆ, ನಮ್ಮ ಒಬ್ಬರು ಸ್ಟೂಡೆಂಟ್ ಇದ್ದಾರೆ ಅಮೇರಿಕಾದವರು, ಅವರು ಕೂಡ ಅವರ ಮಕ್ಕಳಿಗೆ ಸ್ಟಿಚ್ ಮಾಡಿಕೊಡೋಕ್ಕೆ ಕೇಳಿದ್ದಾರೆ. ತುಂಬ ಖುಷಿಯಾಯಿತು ಇದು ಕೂಡ ಡ್ರೆಸ್ಸು. ನಾವು ಸ್ಟಾರ್ಟ್ ಮಾಡಿರುವಂತಹ ಹೊಸ ಬಿಸ್ನೆಸ್ಸು ಏನಂದರೆ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಟೈಲರಿಂಗು ಮತ್ತು ಎಂಬ್ರಾಯ್ಡ್ರಿ ಐಟಮ್ಸ್ಗಳನ್ನ ಸೇಲ್ ಮಾಡ್ತಿದ್ದೀವಿ. ಅಂದರೆ ತುಂಬ ಜನ ನಮ್ಮ ಸ್ಟೂಡೆಂಟ್ಸು ನನ್ನ ಹತ್ರ ಏನು ಟೈಲರಿಂಗ್ ಕಲಿತಾ ಇದ್ದಾರೆ, ಎಂಬ್ರಾಯ್ಡ್ರಿ ಕಲಿತಾ ಇದ್ದಾರೆ, ತುಂಬ ಮೆಟೀರಿಯಲ್ಸ್ಗಳು ಸಿಗ್ತಾ ಇಲ್ಲ ಇಲ್ಲಿ, ಕಳಿಸ್ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು. ಬಟ್ ನಾನು ಬ್ಯುಸಿ ಇದ್ದೆ, ಹಾಗಾಗಿ ತುಂಬ ಜನಕ್ಕೆ ನಾನು ಕಳಿಸ್ಕೊಡೋಕ್ಕಾಗಲಿಲ್ಲ ಆವಾಗ. ಸೊ ಇವಾಗ ನನ್ನ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ನೀವು ಇಷ್ಟು ದಿನ ನನಗೆ ಬೇರೆದಕ್ಕೆಲ್ಲ ಹೆಂಗೆ ಸಪೋರ್ಟ್ ಮಾಡಿದಿರಾ, ಇದಕ್ಕೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ತುಂಬ ಜನಕ್ಕೆ ಅವಶ್ಯಕತೆ ಇದೆ, ಕೆಲವೊಂದು ಐಟಮ್ಸ್ಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಹೆಂಗೂ ಅದನ್ನು ಅವರಿಗೆ ಕಳಿಸ್ಕೊಡ್ಬೇಕು. ಸೊ ಅದನ್ನೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅನ್ನೋದಕ್ಕೋಸ್ಕರ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಎನಿ ಐಟಮ್ಸು ನಿಮ್ಗೆ ಯಾವುದು ಬೇಕು ಅದನ್ನು ನಾವು ಕಳಿಸ್ಕೊಡ್ತೀವಿ. ಪ್ರತಿಯೊಂದು ಟೈಲರಿಂಗ್ ಐಟಮ್ಸು, ಎಂಬ್ರಾಯ್ಡ್ರಿ ಐಟಮ್ಸ್ ಎಲ್ಲ ಕೂಡ ಸಿಗುತ್ತೆ. ಓಕೆನಾ.
ಹಾಗೆಯೇ ಪೈಪಿಂಗ್, ರೆಡಿ ಪೈಪಿಂಗ್ ಏನು ಬರುತ್ತೆ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ ಅದೆಲ್ಲ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ. ಕಟ್ ವರ್ಕ್ ಸ್ಕೇಲ್ ಇದೆ, ಪ್ಯಾಟ್ರನ್ ಮೇಕರ್ ಸ್ಕೇಲ್ಸ್ ಎಲ್ಲ ಇದೆ, ಎಲ್ಲ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ತುಂಬ ಜನ ನಾನು ಇದ್ರದ್ದು ಜಸ್ಟ್ ರೀಲ್ಸ್ ಮಾಡಿ ಹಾಕಿದೆ, ತುಂಬ ಜನ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ. ಅಂದರೆ ತುಂಬ ಜನ ಕಟ್ ವರ್ಕ್ ಸ್ಕೇಲ್ ತೊಗೊಂಡಿದ್ದಾರೆ, ಹಾಗೆಯೇ ಪ್ಯಾಟ್ರನ್ ಮೇಕರ್ಸ್ ಸ್ಕೇಲ್ಗಳನ್ನ ತೊಗೊಂಡಿದ್ದಾರೆ. ಅವರಿಗೆಲ್ಲ ಇವಾಗ ಅವ್ರದ್ದು ಅಡ್ರೆಸ್ ಬರೆದು ಅವರಿಗೆ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ತುಂಬ ಜನ ಪರ್ಚೇಸ್ ಮಾಡಿದರು. ಯಾಕಂದರೆ ಅದರಿಂದ ಹೆಲ್ಪ್ ಆಗುತ್ತೆ ಅನ್ನೋದಿದ್ದರೆ ಮಾತ್ರನೇ ನಾವು ಕೂಡ ವಿಡಿಯೋ ಮಾಡೋದು, ಅದನ್ನು ನಾನು ಕೂಡ ತರಿಸ್ಕೊಡೋದು. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಯಾವುದ್ಯಾವುದು ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ನಿಮಗೆ ಬೇಕಾಗಿರುವಂತಹ ನಿಮಗೆ ಕಟ್ಟಿಂಗಿಗೆ ಈಸಿ ಆಗುವಂತಹ ಮೆಟೀರಿಯಲ್ಗಳನ್ನ ನಾನು ನಿಮಗೆ ಸೇಲ್ ಮಾಡೋಕ್ಕೋಸ್ಕರನೇ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಅಂದರೆ ಇದರಲ್ಲಿ ಕೆಲವೊಂದು ಸ್ಕೇಲ್ಗಳನ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಹಾಗೆಯೇ ನಾರ್ಮಲ್ ಟೇಪು ಮತ್ತು ನಾವು ಯೂಸ್ ಮಾಡ್ತಾ ಇರೋ ಟೇಪಿಗೂ ತುಂಬ ಜನಕ್ಕೆ ಡಿಫ್ರೆನ್ಸ್ ಗೊತ್ತಿಲ್ಲ. ಸೊ ಅದನ್ನೆಲ್ಲ ನಾವು ನೆಕ್ಸ್ಟ್ ಬರ್ತಾ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಯಾವ ಥರ ಅದನ್ನೆಲ್ಲ ಯೂಸ್ ಮಾಡಬೇಕು ಅಂತ. ಆಲ್ಮೋಸ್ಟ್ ಇವಾಗ ಅಡ್ವಾನ್ಸ್ ಆಗಿ ಎಲ್ಲರೂ ಕೂಡ ತುಂಬ ಜನ ಪ್ಯಾಟ್ರನ್ ಮೇಕರ್ ಸ್ಕೇಲ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ನೋಡಿ, ನಿಮಗೆ ಎಷ್ಟು ಬೇಕಾದ್ರೂ ನಾವು ಕಳಿಸ್ಕೊಡ್ತೀವಿ, ಓಕೆನಾ. ಆದಷ್ಟು ಕಡಿಮೆ ಬೆಲೆನಲ್ಲೇ ಕಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಇದರಲ್ಲಿ ನಾವೇನು ಜಾಸ್ತಿ ಮಾರ್ಜಿನ್ ಕೂಡ ಇಟ್ಟಿಲ್ಲ. ನಿಮಗೇನು ಹೋಲ್ಸೇಲ್ ಪ್ರೈಸಿಗೆ ಸಿಗುತ್ತೆ ಅದಷ್ಟೇ ಪ್ರೈಸಲ್ಲೇ ನಾವು ಕೂಡ ಸೇಲ್ ಮಾಡ್ತಾಯಿದ್ದೀವಿ. ಈಗೇನು ಸೀಸರ್ ತೋರಿಸ್ತಾ ಇದ್ದೀನಿ, ಇದು ಆ್ಯಕ್ಚುಲಿ ಕಂಪ್ಯೂಟರ್ ಮಿಷಿನ್ ಏನು ಥ್ರೆಡ್ಸ್ ಸುತ್ಕೊಳ್ಳುತ್ತಲ್ಲ ಅದನ್ನು ಕಟ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇದು ನನಗೆ ಮಿಷಿನ್ ಜೊತೆಗೆ ಒಂದು ಕೊಟ್ಟಿದ್ದರು, ಈ ಥರ ಸೀಸರು. ಬಟ್ ಅದು ಏನೋ ಸುಮ್ಮನೆ ಥ್ರೆಡ್ ಕಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ನಾರ್ಮಲ್ಲು ಟ್ರಿಮ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಅದನ್ನು ಮಿಸ್ ಮಾಡ್ಕೊಂಬಿಟ್ಟೆ. ಆಮೇಲೆ ಗೊತ್ತಾಯಿತು ಇದು ಕೆಳಗಡೆ ನಮಗೆ ಥ್ರೆಡ್ ಸುತ್ಕೊಂಡಾಗ ಅದನ್ನು ಕಟ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ತರಿಸಿದ್ದೀನಿ. ತುಂಬ ಜನ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಯೂಸ್ ಮಾಡ್ತಿರೋರಿಗೆ ಅದು ಯೂಸ್ ಆಗುತ್ತೆ, ಓಕೆನಾ. ಇದಿಷ್ಟು ನಮ್ಮ ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿ. ಹಾಗೆಯೇ ನೋಡಿ, ಇದು ಒಂದು ಡಿಸೈನ್ ಬಂದಿತ್ತು ನಮಗೆ, ಟೈಲರ್ ಕೊಟ್ಟಿದ್ದರು, ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂತು. ಅಂದರೆ ನಮ್ಮ ಮಿಷಿನ್ ವರ್ಕ್ ಏನು ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಟೈಮ್ ಕೊಟ್ಟರೆ ನಾವು ತುಂಬ ಚೆನ್ನಾಗಿ ನೀಟಾಗಿ ವರ್ಕ್ ಮಾಡಿಕೊಡ್ತಾರೆ, ನಾವು ಯಾವುದು ಕೇಳ್ತೀವಿ ಅದನ್ನು. ಯಾಕಂದರೆ ಯಾವುದೇ ಒಂದು ವರ್ಕ್ ಮಾಡಬೇಕು ಅಂದ್ರೂ, ಹೆವಿ ವರ್ಕ್ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಟೈಮ್ ಬೇಕೇ ಬೇಕು. ಅದನ್ನು ಟ್ರೇಸ್ ಮಾಡ್ಕೋಬೇಕು. ಇವಾಗ ಒಂದು ಪಿಕಾಕ್ ಎಲ್ಲ ಮಾಡ್ತೀವಿ ಅಂದರೆ ಅದನ್ನು ಟ್ರೇಸ್ ಮಾಡ್ಕೊಳ್ದೇ ಮಾಡೋಕ್ಕಾಗಲ್ಲ. ಯಾಕಂದರೆ ಈವನಾಗಿ ಎರಡೂ ಸ್ಲೀವ್ಸಿಗೂ ಒಂದೇ ಈವನಾಗಿ ಬರಬೇಕಲ್ವ ಡಿಸೈನು. ಸೊ ಹಾಗಾಗಿ ಅವರಿಗೆ ಟೈಮ್ ಕೊಡಬೇಕು. ತುಂಬ ಚೆನ್ನಾಗಿ ಬಂತು ಇದು ಡಿಸೈನು. ಆಮೇಲೆ ಸ್ಲೀವು ತುಂಬ ಗ್ರ್ಯಾಂಡ್ ಇದೆ. ಇದು ಬ್ಯಾಕು ಇದು ಬೋಟ್ ನೆಕ್ ಬರುತ್ತೆ. ಏನಲ್ಲಿ ಓಪನ್ ಕೊಟ್ಟಿದ್ದೀವಲ್ಲ ಮಾರ್ಕಿಂಗು, ಅಲ್ಲಿ ಓಪನ್ ಬರುತ್ತೆ. ಇದು ಅವ್ರು ಟೈಲರ್ ಸ್ಟಿಚ್ ಮಾಡೋದು, ಇಲ್ಲಾಂದಿದ್ರೆ ಸ್ಟಿಚಿಂಗ್ ಆದಮೇಲೆ ಕೂಡ ತೋರಿಸ್ತಾ ಇದ್ದೆ. ತುಂಬ ಚೆನ್ನಾಗಿ ಬಂತು ಡಿಸೈನು. ಹಾಗೆಯೇ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ನಮ್ಮ ವರ್ಕರ್ಸ್ಗಳು ಅವರು ಹಬ್ಬ ಮಾಡಬೇಕು ಅದು ಇದು ಅಂತ ಅಂದ್ಕೊಂಡು ರಜೆ ಮಾಡಿದರು. ಸೊ ನಾನೇ ಸ್ಟಿಚ್ ಮಾಡಬೇಕಾಗತ್ತೆ. ಈಗ ಒಂದು ಏನು ಹೇಳಬೇಕಂದ್ರೆ, ಇದರಲ್ಲಿ ಯಾರೆಲ್ಲ ಇವಾಗ ಟೈಲರ್ ಶಾಪ್ ಮಾಡಿದ್ದೀರಾ, ಬುಟೀಕ್ ಮಾಡಿದ್ದೀರಾ, ಅವರಿಗೆ ಮಿನಿಮಮ್ ನಾಲೆಡ್ಜ್ ಆದರೂ ಇರಲೇಬೇಕು. ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲದೂ ವರ್ಕರ್ಸ್ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರಿಗೆ ಕೆಲಸ ಇತ್ತು ಅಂದಾಗ ಅವರು ರಜೆ ಹಾಕ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಎಮರ್ಜೆನ್ಸಿಗೆ ಬಟ್ಟೆ ಕೊಡಬೇಕು ಅಂದರೆ ಏನು ಮಾಡ್ತೀರಾ, ಬೈಸ್ಕೊತೀರಾ ಕಸ್ಟಮರ್ ಹತ್ರ? ಇಲ್ಲ, ಆವಾಗ ನಾವೇ ಸ್ಟಿಚ್ ಮಾಡಿ ಮ್ಯಾನೇಜ್ ಮಾಡಬೇಕು, ಗೊತ್ತಾಯ್ತಾ. ಆ ಥರ ನಿಮಗೆ ಸ್ವಲ್ಪ ಟೈಲರಿಂಗ್ ನಾಲೆಡ್ಜ್ ಇರಬೇಕು. ಆಮೇಲೆ ಕಟ್ಟಿಂಗ್ ಮಾಡೋಕ್ಕೆ ನಾಲೆಡ್ಜ್ ಗೊತ್ತಿರಬೇಕು. ಕೆಲವರಿಗೆ ಒಂದು ಮಿಷಿನ್ ಮೇಲೆ ಕೂತ್ಕೊಂಡು ಸ್ಟಿಚ್ ಹಾಕೋಕ್ಕೂ ಕೂಡ ಗೊತ್ತಿರಲ್ಲ, ಅಂಥವರು ಕೂಡ ಮಾಡ್ತಿರ್ತಾರೆ. ಆವಾಗ ಅಂಥವ್ರಿಗಂತೂ ತುಂಬ ಕಷ್ಟ ಆಗೇ ಆಗುತ್ತೆ. ಯಾಕಂದರೆ ಈ ಥರ ಟೈಲರ್ಗಳು ಬಂದಿಲ್ಲ ಅಂದರೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ, ಆವಾಗ ಅವ್ರನ್ನೇ ನಂಬ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅಂಥ ಟೈಮಲ್ಲಿ ನಾವೇ ಸ್ಟಿಚ್ ಮಾಡಬೇಕಾಗತ್ತೆ. ಇದೊಂದು ಬ್ಲೌಸು ನಮ್ಮ ಹೊಸ ಟೈಲರ್ ಬರ್ತಾ ಇದ್ದಾರೆ. ನನಗೆ ಸ್ವಲ್ಪ ಈ ಟೈಮಲ್ಲಿ ತುಂಬ ಹೆಲ್ಪ್ ಆಯಿತು. ಹೊಸದಾಗಿ ಒಬ್ಬರು ಜೆಂಟ್ಸ್ ಟೈಲರ್ ಬರ್ತಾ ಇದ್ದಾರೆ. ಅವರು ನೋಡಿ ಕಟಿಂಗು ಸ್ಟಿಚಿಂಗು ಅವರೇ ಮಾಡ್ಕೋತಾ ಇದ್ದಾರೆ, ಪರವಾಗಿಲ್ಲ. ಇದನ್ನು ಆ್ಯಕ್ಚುಲಿ ಅವರಿಗೆ ಕೊಟ್ಟಿದ್ದೆ ನಾನು ಸ್ಟಿಚ್ ಮಾಡೋಕ್ಕೆ.
ಲೇಟ್ ಆಯಿತು, ನಾಳೆ ಬಂದು ಸ್ಟಿಚ್ ಮಾಡ್ತೀನಮ್ಮ ಅಂತ ಹೇಳಿ ಹೋದರು. ಬಟ್ ಅವರು ಕಸ್ಟಮರು ನನಗೆ ಇವತ್ತು ಈವ್ನಿಂಗೇ ಬೇಕು ಅಂತ ಕೇಳಿದರು. ಸೊ ಹಾಗಾಗಿ ಅವರು ಕಟ್ ಮಾಡಿ ಇಟ್ಟೋಗಿದ್ರು. ಬಟ್ ಸ್ಲೀವ್ ಪ್ಯಾಟ್ರನ್ ಏನು ಕಟ್ ಮಾಡಿರಲಿಲ್ಲ. ಬಟ್ ಪೋಟ್ಲಿ ಬಟನ್ಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ದೆ. ಸರಿ ಅಂತ ಹೇಳಿ ಕೊಡಲೇಬೇಕಲ್ವ, ಇವಾಗ ಸ್ಟಿಚ್ ಮಾಡಲೇಬೇಕು, ಅದಕ್ಕೆ ನಾನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಡಿಸೈನು ಕಸ್ಟಮರು ಕೇಳಿದರು, ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ. ಸೊ ಅದೇ ಥರ ಡಿಸೈನ್ ಮಾಡಿ, ಅದು ಏನು ನಾವು ಇದು ಕೊಟ್ಟಿದ್ದೀವಲ್ಲ ಶೇಪು, ಅಲ್ಲಿಗೆ ಕ್ಯಾನ್ವಾಸ್ ಹಾಕಿ ಸ್ಯಾರಿ ಕಲರ್ ಏನಿದೆ ಆ ಸ್ಯಾರಿ ಕಲ್ಲರ್ನ ಅಲ್ಲಿ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಫೈನಲ್ ಆಗಿ ಯಾವ ಥರ ಬಂದಿದೆ ಅಂದರೆ ನೋಡಿ, ಫೈನಲ್ ಆಗಿ ಈ ಥರ ಬಂದಿದೆ. ಬ್ಯಾಕಲ್ಲಿ ಕೂಡ ಬೋಟ್ ನೆಕ್ಕು, ಪೋಟ್ಲಿ ಬಟನ್ಸು, ಸ್ಲೀವಲ್ಲಿ ಕೂಡ ಈ ಥರ, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು. ಇದು ಕೂಡ ನಮ್ಮ ಮಿಷಿನ್ ವರ್ಕು, ನಾರ್ಮಲ್ಲು ಪಿಕೋ ಮಿಷಿನಲ್ಲಿ ಏನು ರಾಲ್ಸನ್ ಮಿಷಿನ್ ಇದೆ ಅದರಲ್ಲಿ ಮಾಡಿರೋದು. ಸ್ಲೀವ್ಸ್ನ ಈ ಥರ ಮಾಡಿರೋದು. ಇದು ಕೂಡ ಟೈಲರಿಗೆ ಮಾಡಿಕೊಟ್ಟಿರೋದು. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ತರ ರೆಡಿ ಆಗ್ಬೇಕು, ಯಾವ ತರ ಲಕ್ಷ್ಮಿ ಕೂರಿಸ್ಬೇಕು, ಯಾವ ತರ ಲಕ್ಷ್ಮಿನ ಡೆಕೋರೇಷನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಎಲ್ಲಾ ಟೈಲರ್ಗಳು ಪಾಪ ಮನೆ ಓನರ್ ಲಕ್ಷ್ಮಿಗಳನ್ನ ಯಾವ ತರ ರೆಡಿ ಮಾಡ್ಬೇಕು, ಓನರ್ ಲಕ್ಷ್ಮಿ ಮನೇಲಿರೋ ಪುಟ್ಟ ಲಕ್ಷ್ಮಿಗಳನ್ನ ಯಾವ ತರ ರೆಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ನೋಡಿ, ಆದಷ್ಟು ನಮ್ಮ ಶಾಪ್ ಅಲ್ಲಿರೋ ವರ್ಕರ್ಸ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡ್ತಾರೆ. ಬಟ್ ನಾವು ಓನರ್ ಗಳಾಗಿದ್ಕೊಂಡು ವೇಸ್ಟ್. ರಾತ್ರಿ ನೋಡಿದ್ರೆ 1 ಗಂಟೆ 2 ಗಂಟೆವರೆಗೂ ಕೆಲಸ ಆಯ್ತು ರಾತ್ರಿ. ಇನ್ನು ಮನೆಗೆ ಹೋಗಿ ಇನ್ಯಾವ ಡೆಕೋರೇಷನ್ ಮಾಡೋದು, ಅಲ್ಲೋಗಿ ಸಖತ್ ಸುಸ್ತಾಗಿತ್ತು, ಇಲ್ಲೇನೆ ಮನೆಗೆ ಹೋಗಿ ಮಲ್ಕೊಂಡಿದ್ದಾಯ್ತು. ಬೆಳಗ್ಗೆ ಎದ್ದು ಬೆಳಗ್ಗೆನೆ ಎದ್ದು ಮತ್ತೆ ಶಾಪಿಗೆ ಓಡ್ ಬಂದಿದ್ದೀನಿ. ಯಾಕಂದ್ರೆ ಇನ್ನ ಪುಟ್ಟ ಲಕ್ಷ್ಮಿಗಳದ್ದು ಡ್ರೆಸ್ಸಸ್ ರೆಡಿ ಆಗಿಲ್ಲ, ಇನ್ನ 3 ಜನ ಮಕ್ಳದ್ದು ಡ್ರೆಸ್ಸಸ್ ರೆಡಿ ಆಗಿಲ್ಲ, ಲಂಗ ಬ್ಲೌಸ್ಗಳು. ಸೊ ಹಂಗಾಗಿ ಅವ್ರದನ್ನ ಸ್ಟಿಚ್ ಮಾಡೋಣ ಅಂತ ಹೇಳಿ ಬೆಳಗ್ಗೆನೆ ಹಬ್ಬನೂ ಮಾಡ್ದೇನೆ ಬೆಳಗ್ಗೆನೆ ಎದ್ದು ಶಾಪಿಗೆ ಬಂದಿದೀನಿ. ಇಲ್ಲಿ ಅವ್ರದೆಲ್ಲ ರೆಡಿ ಮಾಡಿ ಕೊಟ್ಟು ಮನೆಗೆ ಹೋಗಿ ನಾವು ಮನೇಲಿ ಆಮೇಲೆ ಈವ್ನಿಂಗ್ ಅಲ್ಲಿ ಒಂದು ಸಿಂಪಲ್ ಆಗಿ ಸಾಧಾರಣವಾಗಿ ಪೂಜೆ ಮಾಡ್ಬೇಕು. ನೋಡಿ, ಎಲ್ಲಾ ಟೈಲರ್ಗಳ ಕಥೆನೂ ಇದೆ ಅಂತ ಅನ್ಸುತ್ತೆ ಮೇ ಬಿ. ಹಾಗೇನೆ ನಿಮ್ ಕಥೆನೂ ಹೀಗೆನಾ ಕಮೆಂಟ್ ಮಾಡಿ. ನೋಡಿ, ಈ ಸರಿನೂ ಕೂಡ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಬ್ಯುಸಿನೇ ಇರ್ತೀನಿ. ಲಾಸ್ಟ್ ಟೈಮ್ ಕೂಡ ಬ್ಯುಸಿನೇ ಇದ್ದೆ. ಇದು ನಮ್ಮ ಭಯ್ಯ ಏನು ರಾಲ್ಸನ್ ಮಿಷಿನಲ್ಲಿ ಮಾಡ್ತಿರೋದು. ಒಂದು ಪಿಕಾಕ್ ಡಿಸೈನ್ ಕೇಳಿದರು, ತುಂಬ ಚೆನ್ನಾಗಿ ಮಾಡಿದರು. ಅದನ್ನು ಕೂಡ ಟ್ರೇಸಿಂಗ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದರು. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಬ್ಯುಸಿ ಇದ್ದಿದ್ದರಿಂದ ನನಗೂ ಕೂಡ ಒಂದು ಡ್ರೆಸ್ ಸ್ಟಿಚ್ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ಒಂದು ಆನ್ಲೈನ್ ಕ್ಲಾಸಿಗೆ ಅಂತೇಳಿ ಒಂದು ಮಧುಬಾಲ ಬ್ಲೌಸು ಮತ್ತು ಸ್ಕರ್ಟು ಸ್ಟಿಚ್ ಮಾಡಿದ್ದೆ. ಬಟ್ ನನ್ನ ಮಗಳಿಗೆ ಸೇಮ್ ಮ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅದನ್ನು ವೇರೇ ಮಾಡಿಲ್ಲ, ನಾನು ವೇರ್ ಮಾಡಲಿಲ್ಲ. ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೋ ಒಂದು ಸ್ಯಾರಿ ವೇರ್ ಮಾಡಿದ್ದೆ. ಬಟ್ ನೋಡಿ, ನಮ್ಮ ಬೇರೆಯವರಿಗೆಲ್ಲ ಸ್ಟಿಚ್ ಮಾಡಿಕೊಡ್ತೀವಿ, ನಾವು ಸ್ಟಿಚ್ ಮಾಡ್ಕೊಳಕ್ಕಾಗಲ್ಲ. ಹಬ್ಬದ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳಿಗೆ ಕೊನೆಗೂ ಸ್ಟಿಚ್ ಮಾಡಲಿಲ್ಲ. ಅಟ್ಲೀಸ್ಟ್ ಇವಾಗಾದ್ರೂ ಗೌರಿ ಹಬ್ಬ ಬರೋ ಅಷ್ಟರಲ್ಲಿ ಅವಳಿಗೆ ಸ್ಟಿಚ್ ಮಾಡಿಕೊಡ್ಬೇಕು. ಇಲ್ಲ ಆ್ಯಕ್ಚುಲಿ ಒಂದು ಆನ್ಲೈನ್ ಕ್ಲಾಸಿಗೆ ನಾವು ನೆಟ್ಟದು ಒಂದು ಫ್ರಾಕ್ ತೋರಿಸೋದಿದೆ. ಅದನ್ನು ನಾನು ಮತ್ತು ಅವಳು ಇಬ್ಬರೂ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಒಂದು 16 ಮೀಟರಷ್ಟು ನಾನು ಫ್ಯಾಬ್ರಿಕ್ ತೊಗೊಂಬಂದಿರೋದು. ಸ್ವಲ್ಪ ಗ್ಯಾದರಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಇಬ್ಬರೂ. ಹಬ್ಬದ ಟೈಮಲ್ಲಂತೂ ಮಾಡ್ಕೊಳಕ್ಕಾಗಲ್ಲ. ಮಿಕ್ಕಿರೋ ಟೈಮಲ್ಲಾದರೂ ಸ್ಟಿಚ್ ಮಾಡ್ಕೊಂಡು ಹಾಕೋಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನನಗೆ ಆಲ್ಮೋಸ್ಟ್ ಆನ್ಲೈನ್ ಕ್ಲಾಸ್ ಅಂತ ಅಂದ್ಕೊಂಡು ಸುಮಾರು ಸ್ಟಿಚ್ ಮಾಡಿಕೊಂಡೆ ಈ ಟೈಮು. ಬಟ್ ನನ್ನ ಮಗಳಿಗೇನೇ ಮಾಡಿಲ್ಲ. ಇದು ಈಗೇನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಈ ವೀಕದ್ದೆಲ್ಲ ಸ್ವಲ್ಪ ವಿಡಿಯೋಸ್ ಇತ್ತು, ಅದನ್ನೆಲ್ಲ ಎಡಿಟ್ ಮಾಡ್ತಾಯಿದ್ದೀನಿ ಇವತ್ತು. ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿ. ಕೆಲಸದ ಒತ್ತಡದಿಂದ ಟೈಮ್ ಸಿಗಲಿಲ್ಲ. ಇದು ಆ್ಯಕ್ಚುಲಿ ಇವತ್ತಿಂದು ವಿಡಿಯೋ. ಇವತ್ತು ಅಂಕಲ್ ಬಂದಿರಲಿಲ್ಲ, ಒಬ್ಬರೇ ಬಂದಿದ್ದು ಇವತ್ತು ಕೂಡ ಸ್ಟಿಚಿಂಗ್ ಮಾಡೋಕ್ಕೆ. ಅವರಿಗೇನೆ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ನಾನೇನು ಇವಾಗ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಲ್ವ ಎಲೆಕ್ಟ್ರಿಕ್ ಸೀಸರು, ಅದು ಕೂಡ ನಮ್ಮ ಹತ್ರನೇ ಅವೈಲೇಬಲ್ ಇದೆ. ತುಂಬ ಜನ ಕೇಳ್ತಿದ್ರು, ಎಲೆಕ್ಟ್ರಿಕ್ ಸೀಸರ್ ಬಗ್ಗೆ ತುಂಬ ಜನ ಕೇಳ್ತಿದ್ರು. ಅದು ಕೂಡ ನಮ್ಮ ಹತ್ರನೇ ಸಿಗುತ್ತೆ. ಯಾರಿಗಾದರೂ ಬೇಕು ಅಂದರೆ ನೀವು ಎನಿ ಮೆಟೀರಿಯಲ್, ಯಾವುದೇ ಮೆಟೀರಿಯಲ್ ಬೇಕು ಅಂದ್ರೂ ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಓಕೆನಾ?
ಅದು ಎಲೆಕ್ಟ್ರಿಕ್ ಸೀಸರು ಆ್ಯಕ್ಚುಲಿ 2 ಟೈಪ್ಸ್ ಇದೆ. ನಾನೇನು ಯೂಸ್ ಮಾಡ್ತಾಯಿದ್ದೀನಿ ಸೇಮ್ ಸೀಸರ್ ಕೂಡ ನಿಮಗೆ ಹೋಲ್ಸೇಲ್ ರೇಟಲ್ಲೇ ಸಿಗುತ್ತೆ. ಏಕೆಂದರೆ ನಾನು ತೊಗೊಂಡಾಗ ಸ್ವಲ್ಪ ಕಾಸ್ಟ್ಲಿನೇ ಇತ್ತು, ಬಟ್ ನಾನು ಇವಾಗ ಸೇಲ್ ಮಾಡ್ತಿರೋದು ಕಡಿಮೆಗೇ ಸೇಲ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಕ್ಚುಲಿ ಈ ಬ್ಲೌಸ್ಗಳನ್ನ ಇವತ್ತು ಕೊಡಬೇಕಿತ್ತು, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದು BTM ಇಂದ ಒಂದು 3 ಬ್ಲೌಸ್ ಕೊಟ್ಟಿದ್ದರು, ಸ್ವಲ್ಪ ಗ್ರ್ಯಾಂಡ್ ಡಿಸೈನು ಮಾಡೋಕ್ಕೆ. ಇದು 1 ಬ್ಲೌಸ್ ಕಂಪ್ಲೀಟ್ ಆಯಿತು. ನಾಳೆ ಬಂದು ಇನ್ನೂ 2 ಬ್ಲೌಸು ಮಾಡಬೇಕು. ಇದು ಕೂಡ ತುಂಬ ಚೆನ್ನಾಗಿ ಬಂತು. ಅವರೇ ಕೇಳಿದರು ಈ ಥರ ಡಿಸೈನ್ ಬೇಕು ಅಂತ ಹೇಳಿ. ಸೊ ಹಾಗಾಗಿ ಈ ಡಿಸೈನ್ ಮಾಡಿದ್ದೀನಿ. ಇನ್ನೂ 2 ಅವರಿಗೆ ಗ್ರ್ಯಾಂಡ್ ಡಿಸೈನೇ ಮಾಡಬೇಕು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.